ದೇವ್ ನನ್ನ ಕೆಣಕಿದ್ರೆ ಸರಿ ಇರಲ್ಲ. ನಿನ್ನ ಕೆಣಕ್ತಾ ಇರೋದಕ್ಕೆ ಕಾರಣ ಇದೆ. ಯಾಕೆ ಗೊತ್ತಾ? ನಿನ್ನ ತಂಗಿ ವಿಚಾರದಲ್ಲಿ ಎಲ್ಲದಕ್ಕೂ ಮಧ್ಯ ಬರ್ತಾ ಇರ್ತೀಯ. ಅದು ಹೇಗಾಗಿದೆ ಅಂತಂದ್ರೆ ನನ್ನ ರೇವತಿ ಮುಖಾನೇ ಮರ್ತೋಗಿದೆ ನನಗೆ. ಎಲ್ಲ ಕಡೆ ಲೀಲನ್ ಮುಖಾನೇ. ಲಾಲಿ 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 ಲಾಲಿಲಾ ಪಾ. ನಿನಗೊಂದು ಸಾಲಿಡ್ ಆಫರ್ ಕೊಡ್ತೀನಿ. ನಿನ್ನ ತಂಗಿನ ಬಿಡ್ತೀನಿ, ನೀನ್ ಸಿಗ್ತೀಯಾ? ಈ ಡೀಲಿಗೆ ನೀನು ಓಕೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನಂತೀಯ? ಪದೇ ಪದೇ ಗೆದ್ದಿದೀನಿ ಅಂತ ಖುಷಿ ಪಡ್ಬೇಡ. ಹೆಣ್ಮಕ್ಳನ್ನ ಎದುರಾಕೊಂಡು ಗೆದ್ದಿರೋ ಇತಿಹಾಸನೂ ಇಲ್ಲ, ಪುರಾಣನೂ ಇಲ್ಲ. ಸ್ವಲ್ಪ ಆದ್ರೂ ಮರ್ಯಾದೆಯಿಂದ ಬದುಕು. ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕೊಟ್ಟಿರೋ ಡೀಲನ್ನ ಓಕೆ ಮಾಡು. ನಿನ್ನ ತಂಗಿನ ಬಿಟ್ಬಿಡ್ತೀನಿ. ಏನಂತೀಯ? ಕೈಯಲ್ಲಿ ಬಿಸಿ ಹಾಲಿದೆ, ತೆಗೆದ್ ಮುಖದ ಮೇಲೆ ಎರ್ಚ್ದ ಅಂದ್ರೆ ಇನ್ನೊಂದ್ಸತಿ ಈ ತರ ಬಿಹೇವ್ ಮಾಡಬಾರ್ದು. ಅಯ್ಯೋ, ಭಯ ಆಗ್ತಿದೆ. ಯೋಚನೆ ಮಾಡು ಲೀಲಾ, ಯೋಚನೆ ಮಾಡು. ವಿಶ್ ಯು ಗುಡ್ ಲಕ್. ಇಜೆ ಹಾಲು ಅಲ್ಲಡು. ಬಾಲಿ ಕೂತ್ಕೊಂಡು ನಿನ್ನ ಹತ್ರ ಮಾತಾಡಬೇಕು. ಯಾಕೆ ತಲೆ ಬಗ್ಸಿದ್ಯಾ? ತಪ್ಪು ಮಾಡಿದವ್ರು ಅಷ್ಟೇ ತಲೆ ಬಗ್ಸೋದು. ಕೆಲವ್ರನ್ನ ಫೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ತಲೆ ಬಗ್ಸ್ಬೇಕಾಗತ್ತೆ ಏಜೆ. ತಲೆ ಎತ್ತು ಲೀಲಾ, ತಲೆ ಎತ್ತು. ನನ್ನನ್ನು ನೋಡು. ನನ್ನನ್ನು ನೋಡ್ಕೊಂಡೇ ಮಾತಾಡಬೇಕು. ಈಗ ಏನಾಗ್ತಾ ಇದೆಯೋ ಅದು ರಿಪೀಟ್ ಆಗಬಾರ್ದು ಅಂದರೆ ನಾನು ನಿನಗೆ 3 ಟಿಪ್ಸ್ ಕೊಡ್ತೀನಿ. ಅದನ್ನು ಫಾಲೋ ಮಾಡು. ನಂಬರ್ 1, ನಮ್ಮ ಕಣ್ಣಿಗೆ ಕಾಣೋದನ್ನು ನಂಬಬಾರ್ದು. ನಂಬರ್ 2, ಫಸ್ಟ್ ಸರ್ಚ್ ಆ್ಯಂಡ್ ದೆನ್ ರಿಸರ್ಚ್. ಶೋಧನೆ ಮಾಡಾದ ಮೇಲೆ ಸಂಶೋಧನೆ ಕೈ ಹಾಕಬೇಕು. ನಂಬರ್ 3, ಎಲ್ರೂ ಒಂದು ಟೈಮಲ್ಲಿ ಮೋಸ ಮಾಡ್ಬೋದು, ಎಲ್ರೂ ಎಲ್ಲ ಟೈಮಲ್ಲೂ ಮೋಸ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದಿನ ಆ ಮುಖವಾಡ ಕಳಚಿ ಬೀಳಲೇಬೇಕು. ಆ್ಯಂಡ್ ಅದಕ್ಕೆ ಟೈಮ್ ತಗೊಳುತ್ತೆ. ಆ ಟೈಮ್ ಬರೋವರೆಗೂ ನಾವು ಕಾಯಬೇಕು. ನಿಜ, ನಾನಿಲ್ಲಿ ನಿಮ್ಮ ಟಿಪ್ಸ್ ಕೇಳಕ್ ಬಂದಿಲ್ಲ. ನನಗೆಲ್ಲ ಕಾಣಿಸ್ತಿದೆ, ಎಲ್ಲ ನನ್ನ ಮುಂದೆ ನಡೀತಾ ಇದೆ. ಆದರೆ ನಿಮಗೇನು ಅರ್ಥ ಆಗ್ತಿಲ್ಲ ಅನ್ನೋದೇ ನನ್ನ ಪ್ರಾಬ್ಲಮ್ಮು. ನಾನು ಎಡವಟ್ಟಿರ್ಬೋದು, ಆದರೆ ನಾನು ಯಾವತ್ತೂ ಎಡವಿಲ್ಲ, ಇದು ಸತ್ಯ. ಆ ದೇವ್ ಬಗ್ಗೆ ಪವಿತ್ರ ಅವ್ರ ಹತ್ರ ಮಾತಾಡಿದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ. ಆದರೆ ಇದನ್ನ ಇಟ್ಕೊಂಡು ನಾನೇನೋ ಪ್ರೂವ್ ಮಾಡೋದಕ್ಕಾಗಲ್ಲ ಅಂತಲೂ ನಂಗೆ ಚೆನ್ನಾಗಿ ಗೊತ್ತಿದೆ. ಕಮ್ ಆನ್ ಲೀಲಾ, ಟ್ರೈ ಟು ಗೆಟ್ ಮೈ ಪಾಯಿಂಟ್. ನಿನಗೆ ನಾನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ಲ. ಮನೇಲಿ ಇಷ್ಟು ಜನ ಇದ್ದಾರೆ, ಪವಿತ್ರ ನಿನ್ನ ಮುಂದೆ ಮಾತ್ರ ರಿಯಾಕ್ಟ್ ಮಾಡ್ತಾಳ, ಬೇರೆಯವ್ರ ಮುಂದೆ ಯಾರು ರಿಯಾಕ್ಟ್ ಮಾಡಲ್ವಾ?
ಆ್ಯಂಡ್ ಅವಳು ಕಣ್ಣು ಮಿಟಕ್ಸಿದ್ಲು, ಜೋರಾಗಿ ಉಸಿರಾಡಿದ್ಲು. ಇದನ್ನ ಇಟ್ಕೊಂಡು ನಾವು ಮುಂದುವರಿಯೋಕ್ಕಾಗಲ್ಲ. ಅಯ್ಯೋ ಏಜೆ, ಪವಿತ್ರ ಅವ್ರು ಇಷ್ಟೇ ಮಾಡ್ತಿದ್ರೆ ನಿಮ್ಮ ಹತ್ರ ಹೇಳ್ತಿರ್ಲಿಲ್ಲ. ಅವ್ರು ನನ್ನ ಕೈ ಹಿಡ್ಕೊಂಡಿದ್ದಾರೆ, ದೇವ್ ವಿಷಯ ಮಾತಾಡಿದಾಗ ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ಇದಕ್ಕೆ ನಾನೇ ಸಾಕ್ಷಿ, ನೀವ್ ನಂಬ್ತಿಲ್ಲ ಅಷ್ಟೇ. ಹೇಳು ಮೇಲೆ, ಇವತ್ತೇನೇ ಆಗಲಿ ಪವಿತ್ರ ನನ್ನ ಮುಂದೆ ರಿಯಾಕ್ಟ್ ಮಾಡಲೇಬೇಕು. ನೀನು ಹೇಳೋ ಹಾಗೆ ನಿನ್ನ ಮುಂದೆ ರಿಯಾಕ್ಟ್ ಮಾಡ್ತಾಳೆ ಅಂದ್ರೆ ನನ್ನ ಮುಂದೆ ರಿಯಾಕ್ಟ್ ಮಾಡಲೇಬೇಕಲ್ವಾ? ಕಮಾನ್, ಪ್ರೂವ್ ಇಟ್. ಬಾ ನನ್ನ ಜೊತೆ. ಏಜೆ, ನನ್ನ ಮಾತು ನಂಬಿ. ಪವಿತ್ರ ಅವರು ನಾನು ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತಾರೆ. ಅಷ್ಟಲ್ಲದೆ ಹೋದ್ರೆ ಪ್ರೂವ್ ಇಟ್. ಐ ಸೆಡ್ ಪ್ರೂವ್ ಇಟ್. ಪವಿತ್ರ ಅವ್ರೆ ನೋಡಿ, ಏಜೆ ನನ್ನ ಮಾತೇ ನಂಬ್ತಿಲ್ಲ. ನೀವು ನನ್ನ ಮುಂದೆ ರಿಯಾಕ್ಟ್ ಮಾಡಿದ್ರಿ ತಾನೆ? ಪ್ಲೀಸ್ ಪವಿತ್ರ ಅವ್ರೆ, ಈಗ ಏಜೆ ಬಂದಿದ್ದಾರೆ, ಅವ್ರ ಮುಂದೆನೂ ರಿಯಾಕ್ಟ್ ಮಾಡಿ ಪ್ಲೀಸ್. ಒಂದ್ ನಿಮಿಷ ಏಜೆ, ಏನ್ ಮಾಡ್ಲಿ? ಏನ್ ಏಜೆ, ಒಂದ್ ನಿಮಿಷ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ ಕೈ ಕೊಡಿ. ಪವಿತ್ರ ಅವರೇ, ನೀವು ಕೊಡೋ ಒಂದು ರಿಯಾಕ್ಷನ್ ಇಂದ ನನ್ನ ಲೈಫಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಪ್ಲೀಸ್ ರಿಯಾಕ್ಟ್ ಮಾಡಿ. ಆ ದೇವು ಸರಿ ಇಲ್ಲ ತಾನೆ? ಹೇಳಿ ಪವಿತ್ರ ಅವರೇ, ಹೇಳಿ. ಆ ದೇವು ಬೇಕು ಬೇಕು ಅಂತಾನೆ ಕೈ ಕೊಯ್ಕೊಳ್ಳೋ ನಾಟಕ ಮಾಡ್ದ ತಾನೆ? ಹೇಳಿ ಪವಿತ್ರ ಅವ್ರೆ. ದೇವ್ಗೆ ನಿಮ್ಮ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅವ್ರಿಷ್ಟೆಲ್ಲ ನಾಟಕ ಮಾಡಿದ್ದು ಏಜೆ ಫ್ರೆಂಡ್ಶಿಪ್ಗೋಸ್ಕರ ತಾನೆ? ಪವಿತ್ರ ಅವ್ರೆ, ನಿಮ್ ದಮ್ಮಯ್ಯ ಅಂತೀನಿ, ಪ್ಲೀಸ್ ಹೇಳಿ, ರಿಯಾಕ್ಟ್ ಮಾಡಿ. ಪವಿತ್ರ ಅವ್ರೆ, ಪ್ಲೀಸ್ ಹೇಳಿ. ಎನಫ್ ಎನಫ್ ಲೀಲಾ, ಏನೇ ಮಾಡಿದ್ರು ಪವಿತ್ರ ರಿಯಾಕ್ಟ್ ಮಾಡಲ್ಲ. ಯಾಕಂದ್ರೆ ನೀನ್ ಅನ್ಕೊಂಡಿರೋದಲ್ಲ ಭ್ರಮೆ ಅಷ್ಟೇ. ವಿಜಯ್, ಪ್ಲೀಸ್ ನನ್ನ ಮಾತನ್ನ ನಂಬಿ, ಪ್ಲೀಸ್. ನಂಬಿ ಸಾಕು, ಇನ್ ನಂಬಕ್ಕಾಗಲ್ಲ. ವಿಜಯ್, ಒಂದ್ ನಿಮಿಷ. ಪವಿತ್ರ ಅವ್ರೆ, ಖುಷಿ ಆಯ್ತಾ? ತುಂಬಾ ಖುಷಿ ಆಗಿರ್ಬೇಕಲ್ವಾ? ನಿಮ್ಮನ್ನ ನನ್ನ ಸ್ವಂತ ಅಕ್ಕನೋ ತಂಗಿನೋ ಅನ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ಅದಕ್ಕೆ ನೀವು ತುಂಬಾ ಒಳ್ಳೆ ಉತ್ತರನೇ ಕೊಟ್ಟಿದ್ದೀರಾ. ಆಯ್ತು, ನೀವು ಯಾರ ಮುಂದೆನೂ ರಿಯಾಕ್ಟ್ ಮಾಡಬೇಡಿ, ನನ್ನ ಮುಂದೆ ಅಷ್ಟೇ ರಿಯಾಕ್ಟ್ ಮಾಡಿ. ಎಲ್ಲರೂ ನನ್ನ ಹುಚ್ಚಿ ಅನ್ಕೊಳ್ಳಿ, ಆಗ್ಲೇ ನಿಮ್ಗೂ ಖುಷಿ ಅಲ್ವಾ? ಸರಿ ಬಿಡಿ, ಏಜೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಅದ್ ಮುಂದಕ್ಕೂ ಕಂಟಿನ್ಯೂ ಆಗ್ಲಿ. ನಾನೇ ಸರಿ ಇಲ್ಲ ಅಂತ ತಲೆ ಕೆಟ್ಟು ನಿಮ್ ತರನೇ ಬಿದ್ದು ಕೋಮಾಗಿ ಹೋಗ್ತೀನಿ. ಹೇಗಿದ್ರು ಇಲ್ಲಿರೋರ್ಗೆ ನಾನ್ ಬೇಡ ಅಲ್ವಾ? ಕೋಮಾಗಿ ಹೋಗಿ ಸತ್ತು ಹೋಗ್ತೀನಿ. ನಾನೀ ಮನೆಗೆ ಬೇಕಿದ್ದೋ ಬೇಡವೋ ಸೊಸೆ ಆಗಿ ಬಂದೆ. ಕೆಲವ್ರಿಗೆ ಬೇಕಾದವಳಾಗಿ, ಮಿಕ್ಕೆಲ್ರಿಗೂ ಬೇಡವಾದವಳಾಗಿ ಈ ಮನೇಲಿದ್ದೀನಿ. ಆದ್ರೂ ಈ ಮನೆಯಲ್ಲಿ ನನಗೆ ಪ್ರೀತಿ ಸಿಕ್ಕಿದೆ.
ಪ್ರೀತಿನೂ ನಾನು ಕಳ್ಕೊತೀನಿ. ನನಗೆ ಈ ಮನೇಲಿರೋ ಸ್ಥಾನನೂ ನಾನು ಕಳ್ಕೊತೀನಿ. ಬೇಕೋ ಬೇಡವೋ ನನಗೆ ತಾಳಿ ಕಟ್ಟಿರೋ ಗಂಡನೂ ನಾನು ಕಳ್ಕೊತೀನಿ ಪವಿತ್ರ ಅವ್ರ. ಪವಿತ್ರ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಪವಿತ್ರ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಇಷ್ಟೇ ಅಲ್ಲ ಪವಿತ್ರ, ನೀನು ಪೂರ್ತಿಯಾಗಿ ಸರಿ ಹೋಗ್ಬೇಕು. ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಅಕ್ಕ, ನನಗೆ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ. ನಾನು ಎಷ್ಟೊಂದು ಸಲ ಟ್ರೈ ಮಾಡಿದ್ರು ನೀನು ಮಾತಾಡಿಸ್ತಾ ಇಲ್ಲ. ನನಗೆ ಗೊತ್ತು ನಾನು ಮಾಡಿದ್ದು ಕ್ಷಮಿಸಕ್ಕಾಗದೇ ಇರೋ ತಪ್ಪು. ಆದರೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ನಾನು ಪಾಪಿ ಅನ್ನಿಸ್ತಿದೆ. ಅವತ್ತು ನಾನು ಹಾಗೆ ಮಾಡಬಾರ್ದಿತ್ತು. ದೇವ್ ನನ್ನ ಕರೆದಿದ್ದು ನಿಜ. ನಾವಿಬ್ರು ಮದುವೆ ಮಾಡ್ಕೊಂಡು ಓಡೋಗೋಣ ಅಂದ್ಕೊಂಡಿದ್ದು ನಿಜ. ನೀನೆಲ್ಲಿ ಹೇಳ್ತೀಯ ಅಲ್ಲಿ ಬಂದು ನಾನು ಈ ಮಾತು ಹೇಳ್ತೀನಿ. ನಾನು ಒಬ್ಳೇ ಅಲ್ಲ, ಬೇಕಿದ್ರೆ ದೇವ್ನ ಕೂಡ ಕರ್ಕೊಂಬಂದು ನಿಜ ಹೇಳ್ತೀನಕ್ಕ. ಪ್ಲೀಸ್ ಮಾತಾಡೆ. ಹಲೋ ಹಲೋ ರೇವತಿ, ಏನು ಒಂದೇ ರಿಂಗಿಗೆ ರಿಸೀವ್ ಮಾಡ್ಬಿಟ್ಟೆ? ಮೊಬೈಲ್ ಕೈಯಲ್ಲೇ ಇತ್ತು ದೇವ್. ಅಕ್ಕಂಗೆಲ್ಲ ಹೇಳೋಣ ಅಂತ ಮೆಸೇಜ್ ಹಾಕ್ತಿದ್ದೆ. ಏನು ಹೇಳ್ತಾ ಇದ್ಯಾ? ಲೀಲಿಂಗೆಲ್ಲ ಹೇಳ್ಬಿಟ್ಟ? ಇಲ್ಲ ದೇವ್, ಇನ್ನೇನು ಸೆಂಡ್ ಮಾಡಬೇಕಿತ್ತು ಅಷ್ಟರಲ್ಲಿ ನಿಮ್ಮ ಕಾಲ್ ಬಂತು. ರೇವತಿ, ಎಷ್ಟು ಸತಿ ಹೇಳಿದ್ದೀನಿ ನಿನಗೆ, ಏನೇನೋ ಮಾಡಿ ಪ್ರಾಬ್ಲಮ್ನ ದೊಡ್ಡದು ಮಾಡಬೇಡ. ನಮ್ಮಿಬ್ರು ಪ್ರಾಬ್ಲಮ್ ಇವತ್ತು ಸಾಲ್ವ್ ಆಗ್ತಾ ಇದೆ ಅಂತ ಹೇಳೋದಕ್ಕೇನೆ ನೀನು ಕಾಲ್ ಮಾಡಿದ್ದು. ಏನು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಹೇಗೆ? ಲೀಲಾ ಹತ್ರ ನಾನು ಮಾತಾಡಿದ್ದೀನಿ. ಲೀಲಾ ಏನೇ ಇದ್ರು ನನ್ನ ಹತ್ರ ಬಂದು ಹೇಳಬೇಕು. ಅವಳು ಓಕೆ ಅಂದ್ರೇನೆ ನಮ್ಮಿಬ್ಬರು ಪ್ರಾಬ್ಲಮ್ ಸಾಲ್ವ್ ಆಗೋದು. ಹಬ್ಬ, ಕೊನೆಗೂ ಸಮಾಧಾನ ಆಯ್ತು. ಪ್ಲೀಸ್ ಅಕ್ಕ ಏನು ಹೇಳ್ತಾಳೋ ಅದು ನಂಗೂ ಹೇಳಿ.
ಎಲ್ಲ ಸರಿ ಹೋದ್ರೆ ಸಾಕು. ಆಮೇಲೆ ನಾನು ನೀವು ಇಬ್ರು ಅಕ್ಕನ ಹತ್ರ ಸಾರಿ ಕೇಳಿ ಮುಂದುವರಿಯೋಣ. ಸರಿ ಸರಿ, ಎಲ್ಲ ಸರಿ ಹೋಗುತ್ತೆ. ನೀನು ಮಾತ್ರ ನನಗೆ ಹೇಳ್ದೆ ಏನು ಮಾಡೋದಕ್ಕೆ ಹೋಗ್ಬೇಡ, ಓಕೆನಾ? ಟೇಕ್ ಕೇರ್, ಬಾಯ್. ಬಾಯ್ ದೇವ್. ಹಾಂ, ಮೆಸೇಜ್ ಡಿಲೀಟ್ ಮಾಡೋಣ. ಇವಳಿಗೇನು ಬುದ್ಧಿ ಇಲ್ವಾ? ಇವಳು ಮಾಡೋ ಕಿತಾಪತಿಗೆ ಕುತ್ತಿಗೆವರೆಗೂ ತಂದಿದ್ಲು. ಹೇಗೋ ಬಚಾವಾಗಿದ್ದೀನಿ. ನಮ್ಮ ಲೀಲಾ ಏನಾರು ಓಕೆ ಅಂದ್ಬಿಟ್ರೆ ನಾನು ನಿನ್ನ ಸವಾಸಕ್ಕೆ ಬರಲ್ಲ ರೇಪ್ತಿ. ನಾನೇ ನಿನ್ನ ಸವಾಸಕ್ಕೆ ಬರಲ್ಲ ಅಂತಂದ್ಮೇಲೆ ನಿನಗೆ ಪ್ರಾಬ್ಲಮ್ ಹೇಗೆ ಬರುತ್ತೆ? ನಿನ್ ತುಂಬಾ ಅತಿ ಆಯ್ತು ದೇವ್. ಕರೆಕ್ಟ್, ಅತಿ ಅಲ್ಲ, ಹತ್ರ ಆಗೋದಕ್ಕೆ ನೋಡ್ತಾ ಇದ್ದೀನಿ. ನೀನ್ ನನಗೆ ಎಷ್ಟು ಹತ್ರ ಆಗ್ತಾ ಇರ್ತೀಯೋ ಅಷ್ಟೇ ದೂರ ನಿನ್ ತಂಗಿ ನನ್ನಿಂದ ಹೋಗ್ತಾ ಇರ್ತಾಳೆ. ಒಂದ್ ಹೆಣ್ಣು ಸುಮ್ಮನೆ ಇದ್ದಾಳೆ ಅಂದ್ರೆ ಎಲ್ಲ ಸಹಿಸ್ಕೊಂಡಿದ್ದಾಳೆ ಅಂತ ಅರ್ಥ ಅಲ್ಲ. ಸಹಿಸ್ಕೊಂಬೇಡ, ಅಡ್ಜಸ್ಟ್ ಮಾಡ್ಕೋ. ತುಂಬಾ ಅಟ್ರಾಕ್ಟಿವ್ ಆಗಿದೆಯಾ ಅಂತ ಒಂದು ಆಫರ್ನ ಬಿಟ್ಟೆ. ನೀನ್ ನೋಡಿದ್ರೆ ನನ್ನ ತಂಗಿ ಅಂತ ಶ್ರುತಿ ಪಿಕ್ಚರ್ ಅಲ್ಲಿ ಹತ್ತಂಗೆ ಹತ್ಬಿಟ್ಯಾ. ಸರಿ, ಅವಳನ್ನ ಬಿಟ್ಬಿಡ್ತೀನಿ. ನೀನ್ ನನಗೆ ಸಿಗ್ತೀಯಾ ಅಂತ ಕೇಳಿದೆ, ಟೈಮು ಕೊಟ್ಟೆ, ನಿನ್ನ ಉತ್ತರ ಅಂತ ತಿಳಿಸು ಅಂತಾನೂ ಹೇಳಿದೆ. ನೀನ್ ನೋಡಿದ್ರೆ ಉತ್ತರನೇ ಕೊಟ್ಟಿಲ್ಲ. ನಾನು ಏನು ಅನ್ಕೋಬೇಕು ಹೇಳು? ಈ ನಾಯಿ, ದೂರ ನಿಂತು ಮಾತಾಡು, ಹತ್ರ ಬರ್ಬೇಡ. ನನ್ನೇ ನಾಯಿ ಅಂತೀಯನೆ? ನೋಡು, ಹೋಗೇ ಬಾರೆ ಅನ್ನಕ್ಕೆ ನಾನು ನಿನ್ ಆಳಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳದ್ ಕಲಿ. ಚಡ ತಂದು ನೀನು ನಂತರನೇ ಕರೆಯೋದಕ್ಕೆ ಶುರು ಮಾಡ್ಬಿಟ್ಟೆ ಅಲ್ಲ ಡಾರ್ಲಿಂಗ್? ಗುಡ್. ಹತ್ರನೇ ಬರ್ದೆ ಲವ್ವಿ ಡಬ್ಬಿ ಹೇಗ್ ಮಾಡೋದಿಕ್ಕಾಗತ್ತೆ? ನೀನ್ ನನಗೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲಪ್ಪ. ಬೇಡ, ನೀನ್ ಮಾಡ್ತಿರೋದ್ ಸರಿ ಇಲ್ಲ. ನಾನು ಸರಿ ಮಾಡಬೇಕು ಅಂತಂದ್ರೆ ನೀನ್ ಕೋಆಪರೇಟ್ ಮಾಡ್ಬೇಕಲ್ವಾ ಚಿನ್ನ? ನಿನ್ ತಂಗಿಗೋಸ್ಕರ ತ್ಯಾಗನೂ ಮಾಡಲ್ಲ ಅಂತಂತೀಯ, ನನಗೋಸ್ಕರ ನಿನ್ನ ಬಿಟ್ಟು ಕೊಡಲ್ಲ ಅಂತಂತೀಯ. ನೋಡು, ನನ್ ತಂಗಿ ಹೆಸರು ಎತ್ತಬೇಡ. ನಿನ್ನಂತ ಬಾಯಿಲೆ ನನ್ ತಂಗಿ ಹೆಸರು ಬರಬಾರ್ದು. ಅದಕ್ಕೆ ಅಲ್ವಾ ನಾನು ಲೀಲಾ ಲೀಲಾ ಅಂತ ಜಪ ಮಾಡ್ತಾ ಇರೋದು. ಈಗ ನೀನಾಗೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾನಾಗೆ ಒಪ್ಪಿಸ್ಬೇಕಾಗತ್ತೆ. ಹೇಳು, ನಾನು ಓಕೆನಾ ನಾಟ್ ಓಕೆನಾ? ನಿನ್ನಲ್ಲಿ ಕಾಪಾಡೋದಕ್ಕೆ ಯಾರು ಬರಲ್ಲ, ಯೋಚನೆ ಮಾಡ್ಬೇಡ. ಆಗಿರೋ ಸಮಸ್ಯೆಗೆ ಉತ್ತರನ ದೇವತ್ರ ಹುಡುಕ್ತಾ ಇದ್ದೆ, ಆದರೆ ಅದು ಪವಿತ್ರನಲ್ಲಿದೆ ಅಂತ ಗೊತ್ತು. ಅದರ ಉತ್ತರನ ಪಡೆಯೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಂತರ ನನಗೇನೇ ಸಮಸ್ಯೆ ಆದರೂ ದಾರಿ ತೋರಿಸ್ತಾ ಇದ್ದಾಳು ನೀನು. ಈಗಲೂ ನೀನೇನಾರು ಒಂದು ದಾರಿ ತೋರಿಸ್ಬೇಕು. ನಿಂತ್ಕೊಳ್ಳಲೆ. ಲೀಲಾ, ಲೀಲಾ